ಪ್ರೈಮ್ ಮಿನಿಸ್ಟರ್ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಅದೇ ರೀತಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದರೆ ಇಡೀ ದೇಶದಲ್ಲಿರ್ತಕ್ಕಂಥ 15-16% ಮೈನಾರಿಟೀಸ್ಗೂ ಸಹ ತಾವು ಅವಕಾಶ ಮಾಡಿಕೊಡಬೇಕು. ತಾವು ನಿಮ್ಮ ಸರ್ಕಾರದಲ್ಲಿ ಒಬ್ಬರು ಮೈನಾರಿಟಿ ಇಲ್ಲ, ತಾವು ಸರ್ಕಾರದಲ್ಲಿ ಒಬ್ರಿಗೂ ಅವಕಾಶ ಕೊಡಲ್ಲ, ಪಾರ್ಲಿಮೆಂಟಲ್ಲಿ ಒಬ್ರಿಗೆ ಟಿಕೆಟ್ ಕೊಡಲ್ಲ, ಅಸೆಂಬ್ಲಿಯಲ್ಲಿ ಒಬ್ರಿಗೂ ಟಿಕೆಟ್ ಕೊಡಲ್ಲ. ಮತ್ತು ತಾವು ಯಾತಕ್ಕಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾತಾಡ್ತೀರಿ? ಸಂಘ ಪರಿವಾರದವರು ಏನು ಮಾಡಿದರು, ಇದನ್ನು ಒಂದು ಇಸ್ಲಾಂ ಫೋಬಿಯಾ ಅಂಥೇಳಿ ಜನರ ಮಧ್ಯದಲ್ಲಿ ಇಸ್ಲಾಂ ಅಲ್ಲಿರ್ತಕ್ಕಂಥ ಹೆಚ್ಚಾಗಿ ಮುಸಲ್ಮಾನರು ಟೆರರಿಸ್ಟು ಒಂದು ಸ್ಲೋಗನ್ನೇ ಶುರುವಾಯಿತು. ನಿಮಗೆ ಎಲ್ಲಾದರೂ ಮುಸಲ್ಮಾನರ ಜೊತೆಗೆ ನಿಮಗೆ ಭಯ ಇದೆಯಾ? ಭಯೋತ್ಪಾದನೆ ಅಂತ ಹೇಳ್ತಾರೆ ಅಲ್ಲ, ಯಾರಾದರೂ ನಿಮ್ಮಲ್ಲಿ ಬಂದು ನಿಮ್ಗೆ ತೊಂದರೆ ಮಾಡ್ತಾರಾ? ಇಲ್ಲ, ನಾವು ಅಣ್ಣ ತಮ್ಮಂದರಾಗಿ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಖುರಾನಲ್ಲೇ ಇದೆ. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ರಾಜಕಾರಣಿಗಳು ಅಧಿಕಾರದ ಅಥವಾ ಅವರಿಗೆ ಎಷ್ಟೋ ಸರಿ ಟಿಕೆಟ್ಗಳು ಸಿಗೋಲ್ಲ ಅಥವಾ ಅವರನ್ನು ಕಡೆಗಣಿಸ್ತಕ್ಕಂತಹ ಒಂದು ಪರಿಸ್ಥಿತಿ ಕೂಡ ನಾವು ರಾಜಕಾರಣದಲ್ಲಿ ನೋಡ್ತಾ ಇರೋಂಥದ್ದು. ಒಂದು ಪಕ್ಷ ಅಂತೂ ಹೇಳುತ್ತೆ ನಾವು ಮುಸ್ಲಿಮರಿಗೆ ಟಿಕೆಟನ್ನೇ ಕೊಡಲ್ಲ ಅಂತ. ಇನ್ನು ಅದೇ ಪಕ್ಷದ ಇನ್ನು ಕೆಲವರು ಹೇಳ್ತಾರೆ ನಮಗೆ ಮುಸ್ಲಿಮರ ಓಟ್ಗಳೇ ಬೇಡ ಅಂಥೇಳಿ. ಇದು ಒಂದು ಪ್ರಜಾಪ್ರಭುತ್ವದ ಒಂದು ಒಳ್ಳೆಯದಂತೂ ಅಲ್ಲ. ಇಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಈ ರೀತಿಯ ಒಂದು ಅಲ್ಪಸಂಖ್ಯಾತ ವಿರೋಧಿ ಭಾವನೆಯ ಕುರಿತು ಈ ಗೋಷ್ಠಿ ಇರುತ್ತೆ. ಓವರ್ ಟು ಫರ್ಜಾನಾ ಮೇಡಮ್. ಧನ್ಯವಾದಗಳು ಹರ್ಷ ಸರ್. ಕನ್ನಡ ಪ್ಲಾನೆಟ್ ಸಂವಿಧಾನದ ಸಂಭ್ರಮದ ಸಡಗರವನ್ನು ಎದೆಗಳಿಸಿಕೊಳ್ಳಲು ಬಂದಂತಹ ಎಲ್ರಿಗೂ ಧನ್ಯವಾದಗಳು. ನಮ್ಮ ಜೊತೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾದಂತಹ ನಸೀರ್ ಅಹಮದ್ ಸರ್ ಇದ್ದಾರೆ. ಸರ್, ತಮಗೂ ಸಂವಾದಕ್ಕೆ ಸ್ವಾಗತ. ಚುಟುಕಾಗಿ ಹೇಳ್ತೀನಿ, ಮತ್ತು ನೀವೆಲ್ಲರೂ ಹಸಿವಿನಿಂದ ಇದ್ದೀರಾ ಅಂತ 15 ನಿಮಿಷದಲ್ಲಿ ನಾವು ಮುಗಿಸ್ಬಿಡ್ತೀವಿ. ದಯವಿಟ್ಟು ಸ್ವಲ್ಪ ಸಹನೆಯಿಂದಿರಿ. ಮೊದಲನೇದಾಗಿ ಇಸ್ಲಾಮೋಫೋಬಿಯಾ ಅಂದರೆ ಚುಟುಕಾಗಿ ಹೇಳುವಂಥದ್ದು, ಇಸ್ಲಾಂ ಇದ್ದ ಕಡೆ ಶಾಂತಿ ಇಲ್ಲ. ಒಂದು ಪ್ರಜಾಸತ್ತಾತ್ಮಕವಾದ ಶಾಂತಿಯುತವಾದ ಸಮಾಜವನ್ನು ಕಟ್ಟಬೇಕಾದ್ರೆ ಇಸ್ಲಾಂ ನಿರ್ಮೂಲನೆ ಆಗಬೇಕು. ಇದುವೇ ನಾನು ಸ್ಟ್ರಾಂಗ್ ಆಗಿ ಹೇಳಿದ್ರು, ಇದುವೇ ಅದರ ತಾತ್ಪರ್ಯ. ಆ ಇಸ್ಲಾಮೋಫೋಬಿಯಾದ ತಾತ್ಪರ್ಯ. ಅದಕ್ಕೆ ಇಂಟರ್ನ್ಯಾಷನಲ್ ಆಕ್ಸೆಸ್ ಸಿಕ್ಬಿಟ್ಟಿದೆ. ಇಲ್ಲಿನ ಸಂಘ ಪರಿವಾರದ ಕಾಲಾಳುಗಳಾಗಿರಬಹುದು, ವೈಟ್ ಸುಪ್ರೀಮಿಸ್ಟ್ಗಳಾಗಿರಬಹುದು, ಜಿಯೋನಿಸ್ಟ್ಗಳಾಗಿರ್ಬೋದು, ಎಲ್ಲರೂ ಸೇರಿ ಒಂದು ತ್ರಿವಳಿ ಒಕ್ಕೂಟ ಒಂದು ಬಹಳ ದೊಡ್ಡ ಆಕ್ಸೆಸ್ಸನ್ನು ಕ್ರಿಯೇಟ್ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಒಂದು ಟೆರರಿಸಮ್ ಎಕಾನಮಿ ಅದು ಹೇಗೆ ವರ್ಕ್ ಆಗ್ತಾ ಇದೆ ಅದೆಲ್ಲವೂ ಅದರ ಕಾವು ನಮ್ಮ ಕರ್ನಾಟಕಕ್ಕೂ ಹಬ್ಬಿದೆ, ಭಾರತಕ್ಕೂ ಹಬ್ಬಿದೆ, ಎಲ್ಲ ಆಗಿದೆ. ಸೊ ಈ ಸಂದರ್ಭದಲ್ಲಿ ತಮಗೆ ಒಂದು ಪ್ರಶ್ನೆ ಸರ್. ರಾಜಕೀಯದಲ್ಲಿರುವಂತಹ ಒಂದು ಅಧಿಕಾರದ ಗದ್ದುಗೆಯ ಅತ್ಯಂತ ಸಮೀಪದಲ್ಲಿರುವಂತಹ ಒಬ್ಬ ವ್ಯಕ್ತಿಯಾಗಿ ಈ ಇಸ್ಲಾಮೋಫೋಬಿಯಾ ಯಾವಾಗ ಶುರುವಾಯಿತು? ಕರ್ನಾಟಕದಲ್ಲಿ ಅದರ ಪ್ರತಿಫಲನ ಏನು? ನೀವು ಕೂಡ ಗದ್ದುಗೆಯ ಸಮೀಪದಲ್ಲಿರುವ ವ್ಯಕ್ತಿಯಾಗಿ ನಿಮಗೂ ಅದರ ಅನುಭವ ಆಗಿದೆಯಾ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಈಗಾಗಲೇ ತಾವೆಲ್ಲ ಊಟನೂ ಮಾಡಬೇಕು, ಅದರ ಜೊತೆಯಲ್ಲಿ ನಾನು 3 ಗಂಟೆಗೆ ಫ್ಲೈಟ್ ಇದೆ, ಮಂಗಳೂರಿಗೆ ಹೋಗಬೇಕು. ಹಾಗಾಗಿ ಇದನ್ನು ಒಂದು ದೊಡ್ಡ ಇತಿಹಾಸನೇ ಇದೆ. ಇದರ ಬಗ್ಗೆ ಹೆಚ್ಚಾಗಿ ನಾನು ಮಾತನಾಡಿದ್ರು ಸಹ ಸಮಯ ಇಲ್ಲದೆ ಇರೋದರಿಂದ ಇಸ್ಲಾಂ ಫೋಬಿಯಾ ಈ ವರ್ಡು ಕಾಯಿನ್ ಆಗಿರ್ತಕ್ಕಂಥದ್ದು ಎಲ್ಲಿಂದ? ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ಸೂಪರ್ ಪವರ್ ಅಂತ ನಾವು ಏನು ಮಾತಾಡ್ತೀವಿ, ಅಮೆರಿಕನಿಂದ ಪ್ರಾರಂಭ ಆಯಿತು. ಯಾತಕ್ಕಾಗಿ ಮಾಡಿದರು? ಅವರು ಒಂದು ಹಿಸ್ಟ್ರಿ ಇದೆ. ಉಸಾಮಾ ಬಿನ್ ಲಾಡನ್ ಅದು ಕ್ರಿಯೇಟ್ ಮಾಡಿದ್ಯಾರು? ಅಮೆರಿಕದವರೇ ಕ್ರಿಯೇಟ್ ಮಾಡ್ತಾರೆ. ಮತ್ತು ಅವನ್ನ ಫಿನಿಷ್ ಮಾಡೋದು ಯಾರು? ಅಮೆರಿಕನವರೇ ಮಾಡ್ತಾರೆ. ನೀವು ನೋಡಿರ್ಬೋದು ಇಡೀ ಜಗತ್ತಲ್ಲಿ, ಅದು ಅಫ್ಘಾನಿಸ್ತಾನ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಸಿರಿಯಾ ಆಗಿರ್ಬೋದು, ಫಲಸ್ತೀನ್ ಆಗಿರ್ಬೋದು, ಎಲ್ಲ ಕಡೆ ಯಾತಕ್ಕಾಗಿ ಅಶಾಂತಿ ನಡೀತಾ ಇದೆ? ಅದು ಒಂಥರ ಎಕನಾಮಿಕ್ ಆ್ಯಕ್ಟಿವಿಟಿ. ಯಾರಿಗೆ? ಸೂಪರ್ ಪವರ್ಸ್ಗೆ. ಅವರಲ್ಲಿರ್ತಕ್ಕಂಥ ವೆಪನ್ಸು, ಅವರಲ್ಲಿರ್ತಕ್ಕಂಥ ಶಸ್ತ್ರಗಳು, ಅದನ್ನು ಮಾರಾಟ ಮಾಡಬೇಕು. ಮಾರ್ಕೆಟ್ ಎಲ್ಲಿದೆ? ಇಂಥ ಕಡೆ ಮಾರ್ಕೆಟ್ ಸಿಗ್ತದೆ. ಹಾಗಾಗಿ ಆ ಬೆನಿಫಿಟ್ಗಾಗಿ, ಆ ಎಕನಾಮಿಕ್ ಬೆಳವಣಿಗೆಗಾಗಿ ಈ ಕಾಯಿನ್ ಮಾಡಿರ್ತಕ್ಕಂಥ ವರ್ಡು ಇಸ್ಲಾಮೋಫೋಬಿಯಾ ಅಂತೇಳಿ. ಇದನ್ನು ತಾವು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಎಷ್ಟು ಮಟ್ಟಿಗೆ ಇದನ್ನು ಎಫೆಕ್ಟ್ ಆಗಿದೆ ಅಂತ ಹೇಳಿದರೆ, ಹೌದು, ನಿಜ. ಈ ಸಂಘ ಪರಿವಾರದವರು ಇದರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಅಧ್ಯಯನವನ್ನು ಮಾಡಿ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ಈಗ ನಾವು ನೋಡಿರ್ಬೋದು, ಸಾಕಷ್ಟು ಸರ್ಕಾರದಲ್ಲಿ BJPನವರು ಬಂದ ಮೇಲೇನೂ ಸಹ ಒಂದು ಕಡೆ ಪ್ರೈಮ್ ಮಿನಿಸ್ಟರ್ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಅದೇ ರೀತಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದರೆ
ಇಡೀ ದೇಶದಲ್ಲಿರ್ತಕ್ಕಂಥ 15-16% ಮೈನಾರಿಟೀಸ್ಗೂ ಸಹ ತಾವು ಅವಕಾಶ ಮಾಡಿಕೊಡಬೇಕು. ತಾವು ನಿಮ್ಮ ಸರ್ಕಾರದಲ್ಲಿ ಒಬ್ಬರು ಮೈನಾರಿಟಿ ಇಲ್ಲ, ತಾವು ಸರ್ಕಾರದಲ್ಲಿ ಒಬ್ರಿಗೂ ಅವಕಾಶ ಕೊಡಲ್ಲ, ಪಾರ್ಲಿಮೆಂಟಲ್ಲಿ ಒಬ್ರಿಗೆ ಟಿಕೆಟ್ ಕೊಡಲ್ಲ, ಅಸೆಂಬ್ಲಿಯಲ್ಲಿ ಒಬ್ರಿಗೂ ಟಿಕೆಟ್ ಕೊಡಲ್ಲ. ಮತ್ತು ತಾವು ಯಾತಕ್ಕಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾತಾಡ್ತೀರಿ? ಅದು ಒಂದು ಕಡೆ ಆದರೂ ಸಹ ಇನ್ನೊಂದು ಕಡೆ ಸಂಘ ಪರಿವಾರದವರು ಏನು ಮಾಡಿದರು, ಇದನ್ನು ಒಂದು ಇಸ್ಲಾಂ ಫೋಬಿಯಾ ಅಂಥೇಳಿ ಜನದ ಮಧ್ಯದಲ್ಲಿ ಇಸ್ಲಾಂ ಅಲ್ಲಿರ್ತಕ್ಕಂಥ ಹೆಚ್ಚಾಗಿ ಮುಸಲ್ಮಾನರು ಟೆರರಿಸ್ಟು ಒಂದು ಸ್ಲೋಗನ್ನೇ ಶುರುವಾಯಿತು. ನಾವು ಮುಸಲ್ಮಾನರು ಟೆರರಿಸ್ಟ್ ಇಲ್ಲ, ಬಟ್ ಮುಸಲ್ಮಾನರೇ ಯಾರು ಹಿಡಿದ್ರು ಅವು ಮುಸಲ್ಮಾನೇ ಟೆರರಿಸ್ಟು ಅಂಥೇಳಿ ಅದೊಂದು ಪ್ರಾರಂಭ ಮಾಡಿದರು. ಮುಸ್ಲಿಮರೆಲ್ಲರೂ ಭಯೋತ್ಪಾದಕರಲ್ಲ, ಭಯೋತ್ಪಾದಕರು ಮುಸ್ಲಿಮ್ಸು ಅಂತ ಹೇಳ್ಬಿಟ್ಟು. ಈಗ ರೈಟ್, ಅದನ್ನು ನಾವು ನೋಡಿದಾಗ ಎಷ್ಟು ಕೇಸ್ಗಳು ಆಗಿದ್ದಾವೆ. ಈಗ ನಾವು ಒಂದು ವ್ಯತ್ಯಾಸ ನಿಮ್ಗೆ ಹೇಳಬೇಕಾದ್ರೆ ಮಂಗಳೂರಲ್ಲೇ ನಡೆದಿರ್ತಕ್ಕಂಥದ್ದು ಒಂದು ಪ್ರವೀಣ್ ಕೇಸಲ್ಲಿ ಎಷ್ಟು ಜನನ ಅರೆಸ್ಟ್ ಮಾಡಿದರು, ಎಷ್ಟು ಜನನ NIAಗೆ ಕೊಟ್ಟರು. NIAಯಲ್ಲಿ ಹೋಗಿ ಇಡೀ ಇರ್ತಕ್ಕಂಥ ಅವ್ರ ರಿಲೇಟಿವ್ಸಿಂದ ಹಿಡಿದು ಎಲ್ಲ ಇನ್ನೋಸೆಂಟ್ ಜನಗಳಿಗೂ ಸಹ ಅಲ್ಲಿ ಅರೆಸ್ಟ್ ಮಾಡಿದರು, ಇನ್ನೂ ಜೈಲಲ್ಲಿದ್ದಾರೆ. ಅದೇ ರೀತಿ ಫಾಜಿಲ್ದು ಮರ್ಡರ್ ಆಗ್ತದೆ. ಆ ಮರ್ಡರಲ್ಲಿಗೆ ನೀವು ಯಾಕೆ NIAಗೆ ಕೊಟ್ಟಿಲ್ಲ? ಆ ಮರ್ಡರಲ್ಲಿ ನೀವು ಯಾಕೆ ಬೇರೆಯವ್ರಿಗೆ ಅರೆಸ್ಟ್ ಮಾಡಲಿಲ್ಲ? ಇದನ್ನೆಲ್ಲ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಈಗ ಒಂದು ನೋಡಿ ಯಾವ ಮಟ್ಟಿಗೆ ಬೆಳ್ಕೊಂಡ್ಬಿಟ್ಟಿದೆ ಅಂತ ಹೇಳಿದರೆ, ಒಂದು ಕಡೆ ನೀವು ಇಸ್ಲಾಂ ಫೋಬಿಯಾ ಅಂತ ಮಾತಾಡ್ತೀರಿ, ಒಂದು ಕಡೆ ನೀವು ಏನು ಭಯೋತ್ಪಾದನೆ ಅಂತ ಹೇಳು ನಾವೆಲ್ಲ ಇಲ್ಲಿ ವಾಸ ಮಾಡ್ತಕ್ಕಂಥದ್ದು ಬೆಂಗಳೂರಲ್ಲಿ ಇದ್ದೀವಿ, ಎಲ್ಲ ಕಡೆ ಇದ್ದೀವಿ, ಎಲ್ಲ ಡಿಸ್ಟ್ರಿಕ್ಟಲ್ಲಿದ್ದೀವಿ, ಎಲ್ಲ ಸಿಟೀಸಲ್ಲಿದ್ದೀವಿ. ನಾನೊಂದು ಪ್ರಶ್ನೆ ಇವತ್ತಿನ ದಿವಸ ಜನ ಇಲ್ಲಿ ಕೂಡಿದ್ದಾರೆ, ಅವ್ರಿಗೆ ಕೇಳಿರ್ತಕ್ಕಂಥದ್ದು ಒಂದು ಪ್ರಶ್ನೆ, ನಿಮಗೆ ಎಲ್ಲಾದರೂ ಮುಸಲ್ಮಾನರ ಜೊತೆಗೆ ನಿಮಗೆ ಭಯ ಇದೆಯಾ? ಭಯೋತ್ಪಾದನೆ ಅಂತ ಹೇಳ್ತಾರೆ ಅಲ್ಲ, ಯಾರಾದರೂ ನಿಮ್ಮಲ್ಲಿ ಬಂದು ನಿಮ್ಗೆ ತೊಂದರೆ ಮಾಡ್ತಾರಾ? ಇಲ್ಲ ನಾವು ಅಣ್ಣ ತಮ್ಮಂದರಾಗಿ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಖುರಾನಲ್ಲೇ ಇದೆ. ಖುರಾನಲ್ಲಿ ಇರ್ತಕ್ಕಂಥದ್ದು ನಾವು ಕರೆಕ್ಟಾಗಿ ಹೇಳಬೇಕಾದ್ರೆ ನಿಮ್ಮ ಪಡೋಸಿ ಅಂದರೆ ನಿಮ್ಮ ನೈಬರು, ನಿಮ್ಮ ಮನೆ ಪಕ್ಕದಲ್ಲಿರೋವನು, ಅವನು ಮುಸಲ್ಮಾನರಾಗಿರ್ಬೋದು ಇಲ್ಲ ಹಿಂದೂ ಆಗಿರ್ಬೋದು, ಅವನ ಕಷ್ಟ ಸುಖಗಳಲ್ಲಿ ನೀವು ಅವನ್ನ ಸಹಾಯವನ್ನು ಮಾಡಬೇಕು. ಅವನು ಊಟಕ್ಕೆ ಇಲ್ಲದೆ ಇದ್ದರೆ ನೀವು ಅವನ್ನ ಊಟ ಬಡಿಸ್ಬೇಕು, ಅವನಿಗೆ ಬಟ್ಟೆ ಇಲ್ಲದೆ ಇದ್ದರೆ ನೀವು ಅವನಿಗೆ ಬಟ್ಟೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಕುರಾನಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಮತ್ತು ಇಂಥ ಒಂದು ರಿಲಿಜನ್ನು, ಇಂಥ ಒಂದು ನಾವು ಭಯೋತ್ಪಾದನೆ ಪ್ರಶ್ನೆನೇ ಇಲ್ಲ, ಬರೋದೇ ಇಲ್ಲ. ಸರ್, ಈ ಒಂದು ಸಾರಿ ಫಾರ್ ದ ಇಂಟರಪ್ಷನ್, ನೀವು ಅಧಿಕಾರದ ಒಳ ಅಂಗಳದಲ್ಲಿ ಇಸ್ಲಾಮೋಫೋಬಿಯಾದ ಪ್ರತಿಫಲನಗಳಿಗೆ ಮುಖಾಮುಖಿಯಾಗಿದ್ದೀರಾ? ನಿಮಗೆ ಆ ಎಕ್ಸ್ಪೀರಿಯನ್ಸ್ ಏನಾದರೂ ಫೀಲ್ ಆಗಿದೆಯಾ ಅಂತ? ಆಗಿದೆ. ಈಗ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಹೇಳಿದರೆ ತಾವೆಲ್ಲ ಇವತ್ತಿನ ದಿವಸ ಸೇರಿದಿರಿ, ತಮಗೆಲ್ಲರಿಗೂ ಗೊತ್ತಾಗಬೇಕು. ಕೋಲಾರಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟು, RSSನವರು ಮಾರ್ಚ್ ಫಾಸ್ಟ್ ಮಾಡಬೇಕು ಅಂಥೇಳಿ ಅಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ಗೆ ಪರ್ಮಿಷನ್ಗೆ ಲೆಟರ್ ಕೊಡ್ತಾರೆ. ಅಲ್ಲಿ DC SP ಅವರೆಲ್ಲ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ, ನೋಡಪ್ಪ ನೀವು ಯಾವ ರೂಟಲ್ಲಿ ಬಂದಾಗ ಕೇಳಿದಾಗ ಅವ್ರು ಕೊಟ್ಟಿರ್ತಕ್ಕಂಥದ್ದು ರೂಟು 100% ಮುಸಲ್ಮಾನರಿರ್ತಕ್ಕಂಥ ಜಾಗದ್ದು ರೂಟ್ ಕೊಡ್ತಾರೆ ಅವರು. ಸೊ ಆ ರೂಟಲ್ಲಿ ನಾವು ಪರ್ಮಿಷನ್ ಕೊಡಲಿಕ್ಕಾಗಲ್ಲ, ನಾವು ನೂರಾರು ವರ್ಷದಿಂದ ಅಲ್ಲಿಂದ ಯಾವತ್ತೂ ಪರ್ಮಿಷನ್ ಕೊಟ್ಟಿಲ್ಲ, ನಾವು ಅಲ್ಲಿ ಕೊಡಲಿಕ್ಕಾಗಲ್ಲ ಅಂಥೇಳಿ ಅವ್ರು ಇನ್ನೊಂದು ರೂಟ್ ಹಾಕಿ ಪರ್ಮಿಷನ್ ಕೊಡ್ತಾರೆ, ನೀವು ಈ ರೂಟಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು. ಅವ್ರ ಲೆಟರು ಶನಿವಾರ ಕೊಡ್ತಾರೆ. ಯಾವತ್ತಾದರೂ ಕೇಳಿದಿರಾ ನೀವು? ಅವರು ಭಾನುವಾರ ಬೆಂಗಳೂರಿಗೆ ಬರ್ತಾರೆ, ರಿಜಿಸ್ಟ್ರಾರ್ ಹೈಕೋರ್ಟ್ ರಿಜಿಸ್ಟ್ರಾರ್ನ ಭೇಟಿ ಮಾಡ್ತಾರೆ, ಸ್ಪೆಷಲ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಸ್ಪೆಷಲ್ ಕೋರ್ಟ್ ಕಾನ್ಸ್ಟಿಟ್ಯೂಟ್ ಆಗ್ತದೆ. 12:30 ಮಧ್ಯಾಹ್ನ ಜಡ್ಜ್ಗೆ ಅಪಾಯಿಂಟ್ ಮಾಡ್ತಾರೆ. ಆ ಜಡ್ಜು ಈ ಪೆಟಿಷನ್ನ ಹಿಯರ್ ಮಾಡ್ತಾರೆ. ಹಿಯರ್ ಮಾಡಿ ಅವ್ರಿಗೆ ಪರ್ಮಿಷನ್ ಕೊಡಿ ಅಂತ ಆದೇಶ ಮಾಡ್ತಾರೆ. ಯಾವ ಮಟ್ಟಿಗೆ ಹೋಗಿದೆ ಅಂತ ಹೇಳಿದರೆ ನಮಗೆ ಅರ್ಥನೇ ಆಗೋದಿಲ್ಲ. ಒಂದು ಹೈಕೋರ್ಟು ಇಂಥ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿರ್ತಕ್ಕಂಥ ತೀರ್ಪು, ಅವ್ರು ಎಲ್ಲ ರೀತಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತಕ್ಕಂಥದ್ದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು, ಅವ್ರ ಜವಾಬ್ದಾರಿ. ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಪು ಅದು ವಿರೋಧವಾಗಿ ಇಲ್ಲ ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡ್ತಾರೆ. ಇದು ಮೊನ್ನೆ ಲಾಸ್ಟ್ ಸಂಡೇ ನಡೆದಿರ್ತಕ್ಕಂಥ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಗೌರ್ಮೆಂಟ್ ಅಡ್ವೊಕೇಟ್ ಹೋಗಿ ಪ್ಲೀಡ್ ಮಾಡ್ತಾರೆ, ನೋಡಿ ಸರ್ ಇದು 4-5 ಮೀಟಿಂಗ್ ಆಗಿದೆ, ಮೀಟಿಂಗ್ ಪ್ರೊಸೀಡಿಂಗ್ಸ್ ಕೊಡ್ತಾರೆ, ಮೀಟಿಂಗಲ್ಲಿ ನಾವು ರೂಟ್ ಹಾಕಿ ಕೊಟ್ಟಿರ್ತಕ್ಕಂಥದ್ದು ರೂಟ್ ತೋರಿಸ್ತಾರೆ, ಎಲ್ಲ ಕೊಟ್ಟರೂ ಸಹ
ಲ್ಯಾಂಡ್ ಆರ್ಡರ್ ಈಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದು ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ, ಅವ್ರದ್ದು ಜವಾಬ್ದಾರಿ ಆಗಿರ್ತದೆ ಅಂತ ಹೇಳಿದರೂ ಸಹ ಇಲ್ಲ ನೀವು ಅವ್ರಿಗೆ ಪರ್ಮಿಷನ್ ಕೊಡಿ ಅಂತ ಆರ್ಡರ್ ಕೊಡ್ತಾರೆ, ಪರ್ಮಿಷನ್ ಕೊಡ್ತಾರೆ, ಮತ್ತು ಮಾರ್ಚ್ ಫಾಸ್ಟು ಆ ಏರಿಯಾಸಲ್ಲಿ ನಡೀತದೆ. ಓಕೆ ಸರ್, ಇವಾಗ ನೀವು ಮಾತನಾಡ್ತಾ ಒಂದು ಮಾತು ಹೇಳಿದ್ರಿ, BJP ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ, ಅದ್ರ ವಿನಾಶದ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ, ವಿಭಜನಾತ್ಮಕವಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರಿ. ಒಂದು ಸೂಕ್ಷ್ಮವಾದಂತಹ ಪ್ರಶ್ನೆ, 2022-23 ಕರ್ನಾಟಕಕ್ಕೆ ತನ್ನ ಶೀಲವನ್ನು ಉಳಿಸಿಕೊಳ್ಳುವಂತಹ ಒಂದು ಸಮಯ ಬಂದಿತ್ತು. ಅಂದರೆ ನಿರಂತರವಾಗಿ ಜಟ್ಕಾ, ಹಲಾಲು, ಹಿಜಾಬ್, ಆಮೇಲೆ ಏನು ಕಲ್ಲಂಗಡಿ, ಜಾತ್ರೆ ನಿಷೇಧ ಏನೇನೆಲ್ಲ ಆಗಿತ್ತು. ಆದರೆ ಅಂತಹ ಸಮಯದಲ್ಲಿ ಒಂಥರ ಕುಲುಮೆ ಥರ ಆಗಿತ್ತು ಕರ್ನಾಟಕ. ಅಂತಹ ಸಮಯದಲ್ಲಿ ಅವರ ಪ್ರಯತ್ನಗಳನ್ನು ಸೋಲಿಸಿದ್ದು ಕರ್ನಾಟಕದ ಜನತೆ. 136 ಸೀಟ್ಗಳನ್ನು ಕಾಂಗ್ರೆಸ್ಗೆ ಕೊಡೋ ಮೂಲಕ ಆ ಎಲ್ಲ ಕೆಟ್ಟ ಪ್ರಯತ್ನಗಳನ್ನು ಕರ್ನಾಟಕದ ಜನತೆ ಸೋಲಿಸಿದೆ. ಆದರೆ ಇವಾಗ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ, 136 ಸೀಟು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಇಸ್ಲಾಮೋಫೋಬಿಯಾನ ತಡೆಗಟ್ಟಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಂಡಿದೆಯಾ ಅಥವಾ ಬ್ಯಾಕೆಂಡಲ್ಲಿ ಏನಾದರೂ ನಡೀತಾ ಇದೆಯಾ, ಯಾವ ರೂಪುರೇಷೆಗಳನ್ನು ಹಾಕಿದೆ, ಏನಾದರೂ ಇದ್ರ ಬಗ್ಗೆ ತಮಗೆ ಹೇಳ್ಬೋದಾ ಸರ್? ಇಸ್ಲಾಂ ಫೋಬಿಯಾ ಅನ್ನೋದು ಇಟ್ ಈಸ್ ಓನ್ಲಿ ಎ ವರ್ಡ್ ಕಾಯಿಂಡ್ ಬೈ ಅಮೆರಿಕನ್ಸ್. ನಮ್ಮಲ್ಲಿ ಅದನ್ನು ಹೆಚ್ಚಾಗಿ ನಮ್ಮ ಸಂಘ ಪರಿವಾರದವರು ಬಳಸ್ಕೊಂಡಿರ್ತಾರೆ. ಬಟ್ ನಮ್ಮಲ್ಲಿ ಸಾಮಾನ್ಯ ಜನಗಳ ಮಧ್ಯದಲ್ಲಿ ಇಸ್ಲಾಂ ಫೋಬಿಯಾ ಅನ್ನೋದು ಒಂದು ವಿಷುನೇ ಇಲ್ಲ. ಏನು ಇಸ್ಲಾಂ ಫೋಬಿಯಾ ಅಂದರೆ ಈ ಮುಸಲ್ಮಾನರಿಗೆ ಭಯೋಪಾದ ಅವರಿಂದ ಭಯ ಪಡೋದು. ಯಾರು ಭಯ ಪಡ್ಕೊಳ್ತಾರೆ? ಈಗ ನೀವು ಆಜಾದ್ ನಗರ್ ಇದೆ, ಆಜಾದ್ ನಗರ ಜೊತೆಯಲ್ಲಿ ಅಂಬೇಡ್ಕರ್ ನಗರ್ ಇದೆ, ಅವರು ಅಲ್ಲೇ ಜೀವನ ಮಾಡ್ತಾರೆ. ಈಗ ನಮ್ಮಲ್ಲಿ ಇನ್ಕ್ಲೂಸಿವ್ ಅಂತೂ ರಿಲೇಷನ್ಶಿಪ್ ಆಗಬೇಕು ಅಂತೇಳಿ ಮಸ್ಜಿದ್ ದರ್ಶನ್ ಅಂತ ಮಾಡ್ತೀವಿ ನಾವು. ಮಸ್ಜಿದ್ ದರ್ಶನ್ಗೆ ಎಲ್ಲರಿಗೂ ಕರೀತೀವಿ. ಎಲ್ಲ ನಾನ್ ಮುಸ್ಲಿಮ್ಸಲ್ಲಿ ಇರ್ತಕ್ಕಂಥ ಏರಿಯಾಸಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ಕರೆಸಿ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತೀವಿ, ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ, ಅವ್ರ ಜೊತೆಗೆ ಕಷ್ಟ ಸುಖ ಹಂಚ್ಕೊಳ್ತೀವಿ. ಅವ್ರಿಗೆ ಹೇಳ್ತೀವಿ, ನೀವು ಒಂದು ಸರ್ವೆ ಮಾಡಿ, ನಮ್ಮ ಮೊಹಲ್ಲಾಲ್ಲಿ ಇರ್ತಕ್ಕಂಥ ಎಷ್ಟು ಜನ ಬಡಗಲು ಜನಗಳಿದ್ದಾರೆ, ನಮ್ಮಿಂದ ಯಾರಿಗೆ ಸೇವೆ ಮಾಡಬೇಕು ಅದನ್ನು ನೀವು ಐಡೆಂಟಿಫೈ ಮಾಡಿ ಹೆಸರುಗಳು ಕೊಡಿ, ಅವ್ರ ಮನೆ ಲಿಸ್ಟ್ ಕೊಡಿ, ನಮ್ಮಿಂದ ಏನು ಸಹಾಯ ಆಗ್ತದೆ, ಒಂದು ರ್ಯಾಷನ್ ಕಿಟ್ ಆಗ್ಬೋದು, ಒಂದು ಬಟ್ಟೆಗಳಾಗ್ಬೋದು, ನಾವು ವಿತರಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂತೇಳಿ ಅವ್ರಿಗೆ ಮನವಿ ಕೊಡ್ತಾರೆ. ಆ ರೀತಿ ಎಲ್ಲ ನಡೀತಾ ಇದೆ. ಇದರಲ್ಲಿ ಇವತ್ತಿನ ದಿವಸ ಇದೆಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇದೆ, ಇಡೀ ದೇಶದಲ್ಲಿ ನಡೀತಾ ಇದೆ. ನೀವು ನೋಡಿರ್ಬೋದು, ಈಗ ನೀವು ಕೋವಿಡ್ ಸಂದರ್ಭದಲ್ಲೂ ಸಹ ಒಂದೇ ಸತಿ ಟ್ರೈ ಮಾಡಿದ್ರು, ಅಲ್ಲೂ ಇಸ್ಲಾಂ ಫೋಬಿಯಾ ಇವ್ರಕ್ಕಿಂತ ಮುಸಲ್ಮಾನರಿಂದಾನೇ ಹಚ್ತಾ ಇರೋಂಥದ್ದು. ಕೊನೆಗೆ ಏನಾಯಿತು, ಇದೇ ಮುಸಲ್ಮಾನರು ಯಾರು ನೀವು ಆ ಬಾಡಿಗಳು ಟಚ್ ಮಾಡಲಿಕ್ಕೆ ಹೋಗಿಲ್ಲ, ಮರ್ಸಿ ಮಿಷಿನ್ ಅಂತ ಹೇಳ್ಬಿಟ್ಟು ಆ ಒಂದು ವಾಲಂಟಿಯರ್ಸು ಎಲ್ಲ ಕಡೆ ಅವರು ಹಿಂದೂನ ಮುಸಲ್ಮಾನ ಅಂತ ನೋಡಲಿಲ್ಲ. ಹಾಸ್ಪಿಟಲ್ಸಲ್ಲಿ ಇರ್ತಕ್ಕಂಥ ಎಲ್ಲ ಅವ್ರು ಹಿಂದೂ ಆದರೆ ಆ ಹಿಂದೂ ರೀತಿ ಇದರಲ್ಲಿ ಹೋಗಿ ಅದೇ ರೀತಿ ಪೂಜಾ ಪುರಸ್ಕಾರವನ್ನು ಮಾಡಿ ಅಂತಿಮ ಕ್ರಿಯೆ ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ರಿ. ಅದೇ ರೀತಿ ಕ್ರಿಶ್ಚಿಯನ್ಸ್ ಇದ್ದರೆ ಅವರಿಲ್ಲದೆ ಯಾವ ರೀತಿ ಇದೆ ಅದನ್ನು ಮಾಡಿದ್ದು ನೋಡಿದ್ದೀರಿ. ಸೊ ದಿಸ್ ಈಸ್ ಆಲ್ ದೇರ್ ಇನ್ ದ ಸೊಸೈಟಿ. ಈಗ ಫಾರ್ ಎಕ್ಸಾಂಪಲು ನೀವು ಇಸ್ಲಾಂ ಇವತ್ತು ನೀವು ಈ ಗಾಜಾ ಮತ್ತು ಪ್ಯಾಲೆಸ್ಟೈನು ಮತ್ತು ಇಸ್ರಾಯೇಲಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದಕ್ಕೇನಂತೀರಿ? ಇಡೀ ಜಗತ್ತಿಗೆ ಗೊತ್ತು ಯಾವ ರೀತಿಯಲ್ಲಿ ಅತ್ಯಾಚಾರ ಆಗ್ತಾಯಿದೆ. ಎಷ್ಟು ಮಕ್ಕಳು ಇವತ್ತಿನ ದಿವಸ ಗುರುವಾಗಿದ್ದಾರೆ, ಸಾವಿರಾರು ಮಕ್ಕಳು, ಸಾವಿರಾರು ಯಂಗ್ಸರು ಇವತ್ತಿನ ದಿವಸ ಏನಾಗಿದೆ, ಮನೆಗಳಿಲ್ಲದೆ ಎಷ್ಟು ಜನ, ಅದ್ರ ಬಗ್ಗೆ ಯಾರಾದರೂ ಕಾಯಿನ್ ಮಾಡಿದಾರ ಯಾವುದಾದ್ರು ಉಂಟು? ಯಾರು ಮಾಡ್ತಾ ಇರೋದು? ಮತ್ತು ಅದೇ ಯಾರು ಇಸ್ಲಾಂ ಫೋಬಿಯಾ ಅಂತೂ ಆ ಕಾಯಿನ್ ಮಾಡಿದ್ದು ಅವರೇ ತಾನೇ ಆ ಇದರಲ್ಲಿ ಹಿಂದೆ ಇರ್ತಕ್ಕಂಥದ್ದು. ಇಡೀ ಜಗತ್ತು ಇವತ್ತಿನ ದಿವಸ ಅದ್ರ ಬಗ್ಗೆ ಚರ್ಚೆ, ಲಿಪ್ಸಿಂಪದು UN ಯಲ್ಲೂ ಸಹ ರೆಸಲ್ಯೂಷನ್ ಆಗ್ತದೆ, ಬಟ್ ಅದನ್ನು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ದಿಸ್ ಆಲ್ ನಮಗೆ ನೋಡಿದಾಗ ಒಂಥರ ಭಾರಿ ನೋವು ಆಗ್ತದೆ. ಏನಪ್ಪ, ಒಂದು ಹ್ಯುಮ್ಯಾನಿಟಿ ಅಂತ ಹೇಳ್ಬಿಟ್ಟು ಕನ್ಸಿಡ್ರೇಷನ್ಗೆ ಬರ್ತಾ ಇಲ್ವಲ್ಲ. ಅಟ್ಲೀಸ್ಟ್ ಜಾತಿ ಬಿಡಿ, ಕಾಸ್ಟ್ ಬಿಡಿ, ಎಲ್ಲ ಬಿಟ್ಟು ಹ್ಯೂಮ್ಯಾನಿಟಿ ಅಂತ ಅದು ಬರಬೇಕಲ್ಲ, ಅದು ಇವತ್ತಿನ ದಿವಸ ಕಾಣ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಭಾರಿ ನೋವು ಸಹ ಆಗ್ತದೆ. ಬಟ್ ಹೆಚ್ಚಾಗಿ ಸರ್, ಜನಸಾಮಾನ್ಯರ ಒಂದು ಸೋಷಿಯಲ್ ಮೀಡಿಯಾಗಳೆಲ್ಲ ಪ್ರಶ್ನೆ ಹಾಕ್ತಾರೆ, ಇಸ್ಲಾಂ ವಿರುದ್ಧ ಅಥವಾ ಮುಸ್ಲಿಮರ ವಿರುದ್ಧ ಬಹಳ ಡೆರೋಗೇಟರಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರುವಂಥ ವ್ಯಕ್ತಿಗಳ ವಿರುದ್ಧ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತದೆ ಕಾಂಗ್ರೆಸ್ ಅಂತ ತುಂಬ ಜನ ಸೋಷಿಯಲ್ ಮೀಡಿಯಾಗಳೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಿ? ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಥರ ಬರ್ತಾ ಇದೆ. ಒಂದು ಕಡೆ ಸೋಷಿಯಲ್ ಮೀಡಿಯಲ್ಲಿ ನಮ್ಮದೇ ಕೆಲವು ಚಾನೆಲ್ಸ್ಗಳಿದ್ದಾವೆ, ಅಲ್ಲಿ ಇಸ್ಲಾಂ ಬಗ್ಗೆ ಪ್ರಚಾರ ಮಾಡ್ತಾರೆ, ಏನು ಹೇಗೆ
ಯಾವ ರೀತಿ ನಾವು ನಡ್ಕೊಳ್ಬೇಕು, ಯಾವ ರೀತಿ ನಮ್ಮಲ್ಲಿ ಒಂಥರ ತಿತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಅದು ಒಂಥರ ಇದು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ನಾವು ಹೆಚ್ಚಾಗಿ ಲೀವ್ ಆ್ಯಂಡ್ ಲೆಟ್ ಲೀವ್, ನಾವು ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮೆಜಾರಿಟಿ ಕಮ್ಯುನಿಟಿ ಏನಿದೆ ಅವ್ರ ಜೊತೆಗೆ ನಮ್ಮ ಒಲನಾಟ ಹೇಗಿರಬೇಕು, ಅವ್ರ ಜೊತೆಗೆ ನಾವು ಅವ್ರ ವಿಶ್ವಾಸ ನಾವು ಯಾವ ರೀತಿ ಪಡಿಬೇಕು, ಅವ್ರ ಜೊತೆಗೆ ನಮ್ಮ ಕಸ್ಟಮ್ಸ್ ಇರ್ಬೋದು, ನಮ್ಮ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅದನ್ನು ತಿಳಿಸ್ಕೊಳ್ಬೇಕು. ಅದನ್ನು ನಾವು ಹೆಚ್ಚಾಗಿ ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ನಾವು ವಿ ಹ್ಯಾವ್ ಟು ರೀಚ್ ಟು ದ ಪೀಪಲ್, ವಿ ಹ್ಯಾವ್ ಟು ಗೋ ಟು ದೆಮ್ ಆ್ಯಂಡ್ ಟ್ರೈ ಟು ಎಕ್ಸ್ಪ್ಲೇನ್ ದೆಮ್ ವಾಟ್ ಈಸ್ ಇಸ್ಲಾಮ್ ಆ್ಯಂಡ್ ಹೌ ವಿ ಆರ್ ಲೈಕ್ ವಿ ವಾಂಟೆಡ್ ಟು ಲಿವ್ ಲೈಕ್ ಬ್ರದರ್ಸ್. ಬ್ರದರ್ಹುಡ್ ಬರಬೇಕು. ಆ ಒಂದು ನಮ್ಮ ಮೆಜಾರಿಟಿ ಜನಸಂಖ್ಯೆಯಲ್ಲಿ ನಾವು ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕು ಅವರಲ್ಲಿ ಅಂತ ಹೇಳ್ಬಿಟ್ಟು ಕೆಲವು ವಿ ಹ್ಯಾವ್ ಟೇಕನ್ ಸಮ್ ಸ್ಟೆಪ್ಸ್. ಸರ್, ಒಂದು ಪ್ರಶ್ನೆ. ಇವಾಗ ಈ ಒಂದು ಸಂದರ್ಭದಲ್ಲಿ ಇಸ್ಲಾಂನೊಳಗೆ ಬಹಳ ಗೊಂದಲದ ಸನ್ನಿವೇಶ ಸೃಷ್ಟಿಯಾಗಿದೆ. ಹೊರಗಿನಿಂದ ಬಾಹ್ಯ ಒತ್ತಡಕ್ಕೆ ಸಿಲುಕಿದ ಮುಸ್ಲಿಂ ಸಮುದಾಯ ಒಗ್ಗಟ್ಟಾಗಿ ತನ್ನನ್ನು ತಾನು ಹೇಗೆ ರಕ್ಷಿಸಿಕೊಳ್ಬೇಕು ಅಂತ ಕಳವಳದಲ್ಲಿದೆ. ಇಂಥ ಟೈಮ್ನಲ್ಲಿ ಅದರ ಒಳಗಿನ ಸುಧಾರಣವಾದಿಗಳು, ಡೆಮೋಕ್ರೆಟಿಕ್ ವಾದಿಗಳು, ಲಿಬರಲ್ ಪ್ರಶ್ನೆಗಳಂತೂ ಅವರು ಇಂಥವರೆಲ್ಲ ಹಿಂದೆ ಸರಿತಾ ಇದ್ದಾರೆ. ಈ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಯಾವ ಕಣ್ಣಿನಲ್ಲಿ ಗ್ರಹಿಸ್ತೀರಿ ಸರ್? ನಮ್ಮಲ್ಲಿ ಈ ಫಂಡಮೆಂಟಲಿಸ್ಟ್ ಅಂತಕ್ಕಂಥದ್ದು ಈಗ ಐ ಡೋಂಟ್ ಥಿಂಕ್ ಸೊ ಯಾರು ಇದ್ದಾರೋ ಅಂತ ಹೇಳ್ಬಿಟ್ಟು ನಾವು ಹುಡುಕಿದ್ರೂ ಸಿಕ್ಕೋದಿಲ್ಲ. ಕಾರಣ ವಿ ಹ್ಯಾವ್ ಟು ಲೀವ್ ವಿತ್ ದ ಮೆಜಾರಿಟಿ. ನಾವು ಮೆಜಾರಿಟಿಯವ್ರ ಜೊತೆಗೆ ಜೀವನ ಮಾಡಬೇಕು. ನಾವು ಇಂಡಿಯನ್ಸು ಆ್ಯಂಡ್ ವಿ ರೆಸ್ಪೆಕ್ಟ್ ಅವರ್ ಕಂಟ್ರಿ ಆ್ಯಂಡ್ ವಿ ಹ್ಯಾವ್ ಟು ಲೀವ್ ಇನ್ ದಿಸ್ ಕಂಟ್ರಿ, ವಿ ಹ್ಯಾವ್ ಟು ಕಂಟ್ರಿಬ್ಯೂಟ್ ಇನ್ ದಿಸ್ ಕಂಟ್ರಿ. ಅದನ್ನು ನಮ್ಮದು ಫಸ್ಟು, ದಟ್ ಈಸ್ ದ ಫಸ್ಟ್ ಐಡಿಯಾಲಜಿ ಇರ್ತಕ್ಕಂಥದ್ದು ನಮ್ಮಲ್ಲಿ. We have to how we can take the cooperation and how we can take them into confidence. Okay. That is the major issue what we are talking about. ಥ್ಯಾಂಕ್ ಯು ಸರ್. ಇನ್ನು ಒಂದು ಪ್ರಶ್ನೆ ಸರ್, ಎರಡೇ ಪ್ರಶ್ನೆ ಮುಗಿಸ್ಬಿಡ್ತೀನಿ. ಮುಸ್ಲಿಂ ರಾಜಕಾರಣಿಗಳು ಇವಾಗ ಒಕ್ಕಲಿಗರ ಮಠಾಧಿಪತಿಗಳು ಇರ್ತಾರೆ, ಲಿಂಗಾಯತ ಮಠ ಎಲ್ಲ ಒಂದು ಮಠೀಯ ಶಕ್ತಿಗಳು ಬಹಳ ಪ್ರಬಲವಾಗಿದೆ. ಮೊದಲೆಲ್ಲ ಎಲೆಕ್ಷನ್ ಆಗಬೇಕಾದ್ರೆ ಆಲ್ ಇಂಡಿಯಾ ಮುಸ್ಲಿಂ ಫೆಡರೇಷನ್ ಜೊತೆ ಕೂತು ರಾಜಕಾರಣಿಗಳು ಚರ್ಚೆ ಮಾಡುವಂಥ ಪರಿಸ್ಥಿತಿ ಇತ್ತು. ಇವಾಗ ಮುಸ್ಲಿಂ ರಾಜಕಾರಣಿಗಳು ತಮ್ಮ ಪ್ರಾತಿನಿಧ್ಯಕ್ಕೆ ಅನುಗುಣವಾಗಿ ಬೇಕಾದಂತಹ ಟಿಕೆಟ್ಗಳನ್ನು ತೆಗೆದುಕೊಳ್ಳಲಿ ಸೋಲ್ತಾ ಇದ್ದಾರೆ. ಅದರ ಮೇಲೆ ಪರಸ್ಪರ ಅವರ ಟಿಕೆಟ್ಗೋಸ್ಕರ ಮಾತಾಡ್ತಾರೆ ಹೊರತು ಒಂದು ಒಗ್ಗಟ್ಟಾಗಿ ದಕ್ಕಿಸ್ಕೊಳ್ಳಿ ಸೋಲ್ತಾ ಇದ್ದಾರೆ. ಮತ್ತು ಅಧಿಕಾರಕ್ಕೆ ಬಂದರೆ ಬಡಜನರ ಕಷ್ಟಗಳಿಗೆ ಅವರು ದನಿ ಆಗ್ತಾ ಇಲ್ಲ. ರಿಚ್ ಎಲೈಟ್ ಕ್ಲಾಸ್ ಮುಸ್ಲಿಂನ ಸಮಸ್ಯೆಗಳೇನಿದೆ ಅದನ್ನು ಪರಿಹರಿಸೋಕ್ಕೆ ಅವರ ಪೊಲಿಟಿಕಲ್ ಶಕ್ತಿ ಮತ್ತು ಇನ್ಫ್ಲುಯೆನ್ಸನ್ನು ಯೂಸ್ ಮಾಡ್ತಾರೆ ಅನ್ನುವಂಥ ಒಂದು ಪ್ರಬಲವಾದಂತಹ ನೋವು ಮುಸ್ಲಿಂ ಸಮುದಾಯದಲ್ಲಿದೆ ಸರ್. ಇದರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಈಗ ನಾನು ನೋಡ್ತಕ್ಕಂಥದ್ದು, ನಾವು ಈ ಸಮುದಾಯದಲ್ಲಿ ಇರ್ತಕ್ಕಂಥ ಒಂಥರ ನಮ್ಮಲ್ಲಿ ಒಂದು ಕೋಆಪರೇಷನ್ ಇದೆ. ನಮ್ಮಲ್ಲಿ ರಿಲಿಜಿಯಸ್ ಲೀಡರ್ಸು ಇದ್ದಾರೆ, ನಮ್ಮಲ್ಲಿ ಚಿಂತಕರು ಇದ್ದಾರೆ, ನಮ್ಮಲ್ಲಿ ಪ್ರೊಫೆಸರ್ಸು ಇದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ. ಎಲ್ಲ ಸೇರಿ ನಾವು ಸೇರ್ತಾ ಇರ್ತೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಗಳು ಏನಿದೆ ಅದರ ಬಗ್ಗೆನೂ ಸಹ ಚರ್ಚೆ ಮಾಡ್ತೀವಿ. ಮತ್ತು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅದ್ರ ಬಗ್ಗೆನೂ ಸಹ ಗೌರ್ಮೆಂಟ್ ಆಫ್ ದಿ ಡೇ, ವೆದರ್ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಆಫೀಸರ್ಸ್ ಜೊತೆಗೆ ಚರ್ಚೆ ಮಾಡ್ತೀವಿ. ಬಟ್ ನಾವು ಈಗ ನಡೀತಾ ಇರ್ತಕ್ಕಂಥ ಲಾಸ್ಟು 1.5 ಇಯರ್ ಈ ಹೊಸ ಸರ್ಕಾರ ಬಂದಮೇಲೆ, ಸಿದ್ದರಾಮಯ್ಯನವರ ಸರ್ಕಾರ ಬಂದಮೇಲೆ ಈ 5 ಗ್ಯಾರಂಟೀಸ್ ಏನು ಪ್ರಾರಂಭ ಆಗಿದೆ, ಆ 5 ಗ್ಯಾರಂಟೀಸು ನಮ್ಮ ಕಮ್ಯುನಿಟಿಯಲ್ಲೂ ಸಾಕಷ್ಟು ಬೆನಿಫಿಟ್ ಆಗ್ತಾ ಇದೆ. ಆರ್ಥಿಕವಾಗಿ ಅವ್ರಿಗೂ ಸಹ ಸ್ವಲ್ಪ ನೆರವು ಸಿಗ್ತಾ ಇದೆ. ಶೈಕ್ಷಣಿಕವಾಗಿಯೂ ಸಹ ಈ ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್ ಆಗಿರ್ಬೋದು, ಮೌಲಾನಾ ಅಬುಲ್ ಕಲಾಂ ಸ್ಕೂಲ್, ಆಮೇಲೆ ನಮ್ಮ APJ ಅಬ್ದುಲ್ ಕಲಾಂ ಸ್ಕೂಲು, ಇದೆಲ್ಲ ಏನು ಪ್ರಾರಂಭ ಆಗಿದೆ ಅದರಲ್ಲಿ ಸ್ವಲ್ಪ ಶಿಕ್ಷಣವಾಗಿಯೂ ಸಹ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇದನ್ನು ನೋಡಿದಾಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಜೊತೆಗೆ ಒಂಥರ ನಮಗೆ ಒಂದು ಜಸ್ಟಿಸ್ ಸಿಗ್ತದೆ ಅಂತ ಹೇಳ್ಬಿಟ್ಟು ವಿ ಆರ್ ಲುಕಿಂಗ್ ಫಾರ್ವರ್ಡ್. ನ್ಯಾಯ ಸಿಗ್ತದೆ. ಮುಗಿಸಕ್ಕೆ ಹೊರಡ್ತಾ ಇದ್ದೀರಿ. ಧನ್ಯವಾದಗಳು, ತುಂಬ ಧನ್ಯವಾದಗಳು ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.